ಕರ್ನಾಟಕ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎ ಡೇ ಇನ್ ಮೈ ಲೈಫ್ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ಕೇ ಎ ಡೇ ಇನ್ ಮೈ ಲೈಫ್ ಅಂತ. ನೋಡೋಣ ಇವತ್ತಿನ ಡೇಲಿ ಏನೇನಾಗುತ್ತೆ ಅಂತ. ಸದ್ಯಕ್ಕೆ 5th ಸೆಮ್ ಥಿಯರಿ ಸಬ್ಜೆಕ್ಟ್ಸ್ ಎಲ್ಲ ಮುಗ್ದಾಗಿದೆ. ಇನ್ನೊಂದು ಪೇಪರ್ ಇದೆ, ಅದು ಟಿಕ್ಕಿಂಗ್ಸ್ ಇದೆ. 23rd ಏನೋ ಎಕ್ಸಾಮ್ ಇದೆ, ಅದು ಬರೆದ್ರೆ ಮುಗೀತು 5th ಸೆಮ್ಮು. ಇನ್ನು ಮುಂದಕ್ಕೆ ವೀಡಿಯೋಸ್ಗಳೆಲ್ಲ ಮಾಡ್ತೀನಿ. ಐ ಥಿಂಕ್ ಇವತ್ತಿಂದ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡೆ. ಸೊ ಬೆಳಗ್ಗೆ ಬೇಗ ನೋಡಲಿಲ್ಲ. ನೆನ್ನೆ ಅಲ್ವಾ ಎಕ್ಸಾಮ್ಸ್ಗೆಲ್ಲ ಓದಿದ್ವಲ್ಲ, ಏನೋ ನಿದ್ದೆ ನಂಗೆ ಆಗ್ಬಿಟ್ಟಿತ್ತು. ಸೊ ಆರಾಮಾಗಿ ಒಂದು 10 ಗಂಟೆಗೆ ಎದ್ದಿದ್ದೀನಿ. ಈಗ ಎದ್ದು ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಕೂತಿದ್ದೀನಿ ಅಷ್ಟೇ. ಇನ್ನು ಆಮೇಲೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ನೋಡೋಣ ಇವತ್ತಿನ ಡೇಲಿ ಏನೇನಾಗುತ್ತೆ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ನೀವು ನೋಡಿರಂತೆ, ಓಕೆನಾ? ಬನ್ನಿ ಇವತ್ತಿನ ಡೇಲಿ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ತಿಂದಿದ್ದೀನಿ. ಒಂದು ಸ್ವಲ್ಪ ಫೋನ್ಗೇನೆಲ್ಲ ನೋಡಿ ಆಮೇಲೆ ಏನಾದರೂ ಕೆಲಸ ಇದ್ದರೆ ಮಾಡಿ, ಏನಾದರೂ ತಿನ್ನೋದು ಏನಾದರೂ ಮಾಡಿಕೊಂಡು ಚೆನ್ನಾಗಿ ತಿನ್ನೋಣ. ಬರೀ ಇಂಥದೆಯಾ? ಸ್ವಲ್ಪ ಈವ್ನಿಂಗ್ ಆದರೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫುಲ್ ಎಕ್ಸಸೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಭ್ರಮೆ ಲೇಝಿ ಫೀಲಿಂಗು. ಬಿಕಾಸ್ ಅವಾಗ ಜಿಮ್ಗೆ ಹೋಗ್ಬೇಕಾದ್ರೆ ಒಂಚೂರು ಪರವಾಗಿರಲಿಲ್ಲ. ಒಂದು 5 kg ಲಾಸು ಆಗಿದೆ. ಸದ್ಯದಲ್ಲಿ ಬಿಟ್ಬಿಟ್ಟಿದ್ದೆ. ಈಗ ತಿರ್ಗಾ ನಾವು ಫ್ಯಾಟ್ ಟು ಫಿಟ್ ಜರ್ನಿ ಮಾಡಬೇಕು. ಸ್ವಲ್ಪ ಡಯಟ್ ಗೀಟೆಲ್ಲ ಮಾಡಿ ಶುರು ಮಾಡಬೇಕು. ನೋಡೋಣ ಇವತ್ತಿನ ಸುಮ್ಮನೆ ನಾರ್ಮಲ್ ಎಕ್ಸಸೈಸ್ ಮಾಡ್ತೀವಿ. ಒಂದೇ ಸತಿ ಎಕ್ಸಸೈಸ್ ಒಂದೇ ಸತಿ ಡಯಟ್ ಮಾಡಿದ್ರೆ ಫುಲ್ ಜ್ವರ ಬಂದಂಗಾಗಿ ಬಾಡಿ ಎಲ್ಲ ವೀಕಾಗಿ ಹೋಗುತ್ತೆ. ಸೊ ಇವತ್ತು ಸ್ವಲ್ಪ ಸ್ಕಿಪ್ಪಿಂಗ್ಸು ಅದಿನ್ನು ಏನಾದರೂ ಒಂದು ಸ್ವಲ್ಪ ವರ್ಕೌಟ್ ಮಾಡೋಣ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ನೀವು ನೋಡಿರೋಂಥ ವ್ಲಾಗಲ್ಲಿ, ಓಕೆನಾ? ಈ ವ್ಲಾಗ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೊಸೊಬ್ಬರು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ. ಏನಕ್ಕೆ ಅಂದರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಓಕೆ, ಅಷ್ಟೇ, ಇನ್ನೇನಿಲ್ಲ. ಓಕೆ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ನಿಮಿಷಗಳಾದಮೇಲೆ ಸಿಗ್ತೀನಿ ನಿಮಗೆ. ಓಕೆ ಗೈಸ್, ನೋಡಿ ಇಲ್ಲಿ ಬುಕ್ಸ್ ಎಲ್ಲ ಇಲ್ಲೇ ಇದ್ದಾವೆ. ಎಷ್ಟು ಲೇಝಿ ಆಗಿದ್ದೀನಿ ಅಂದರೆ ಅಷ್ಟು ಲೇಝಿ ಆಗಿದ್ದೀನಿ ನಾನು. 1 ಮಂತಿಂದಂತೂ ಬೆಳಗ್ಗೆ ಹೊತ್ತೆಲ್ಲ ಮಲಿಕೊಳ್ಳೋದು, ರಾತ್ರಿ ಹೊತ್ತೆಲ್ಲ ಓದೋದು. ಎಕ್ಸಾಮ್ಸ್ಗೆ 5th ಸೆಮಿಸ್ಟ್ರಿಗೆ ವರ್ಷ ಸೆಮ್ ಪೂರ್ತಿ ಓದಿಲ್ಲ. ಓದೋದು ಇಲ್ಲ ಸೆಮಿಸ್ಟ್ರು ಪೂರ್ತಿ. ನಮಗೆಲ್ಲ ಗೊತ್ತಾಗೋಯ್ತು. ಯಾರೋ ಒಬ್ಬರಿಬ್ರು ಓದ್ತಾರೆ ಅಷ್ಟೇ ಇಂಜಿನಿಯರಿಂಗ್ ಮೇಲೆ. ಎಕ್ಸಾಮ್ ಹಿಂದಿನ ದಿನ ಓದಿದ್ರೇ ಅದನ್ನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅನ್ನೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಒಂದು ಸೆಮಿಸ್ಟ್ರು ಸಿಲೆಬಸ್ನ ಟೀಚರ್ಸ್ ಎಲ್ಲ 3 ತಿಂಗಳು ಮಾಡಿ ನಾವು ಒಂದೇ ದಿನ ಎಲ್ಲ 2 ದಿನದಲ್ಲಿ ಮುಗಿಸ್ತೀವಿ. ಸೊ ಬುಕ್ಸು ಎಲ್ಲ ಇಲ್ಲೇ ಮಲ್ಕೊತಿದ್ದಲ್ವ, ಇಲ್ಲೇ ಬುಕ್ಸ್ ಇಕ್ಕೊತಿದ್ದೆ. ಇನ್ನು ನೋಡಿ ನೆನ್ನೆ ಬುಕ್ದಿರೋ ಎಕ್ಸಾಮ್ಸ್ದು ಬುಕ್ಕು, ಮೊನ್ನೆ ಹೋಗ್ದಿರೋ ಎಕ್ಸಾಮ್ಸ್ ಬುಕ್ಕು ಎಲ್ಲ ಇನ್ನೇ ಇಲ್ಲೇ ಇದ್ದಾವೆ. ಮಲ್ಕೊಳ್ಳೋದು ಯಾವಾಗ ಎಚ್ಚರ ಆಗುತ್ತೋ ಹೋಗಿದ್ದು ಓದೋದು, ಆ ಥರ ಮಾಡ್ತಿದ್ದೆ. ಮಲಗೋದು 3 ಗಂಟೆ, ತಿರ್ಗಿ 5 ಗಂಟೆ 6 ಗಂಟೆಗೆ ಇದ್ದರೆ ತಿರ್ಗಿ ಅವಾಗ ಹಿಡ್ಕೊಂಡು ಕೂತ್ಕೊತಿದ್ದೆ. ತಿರ್ಗಿ ಅಲ್ಲೇ ಮನಿಕೊಂಡು 8 ಗಂಟೆ 2 ಗಂಟೆಗೆ ಎಕ್ಸಾಮ್ ಇದ್ದರೂ 9 ಗಂಟೆಗೆ ಎದ್ದೋಗೋದು, ಆಮೇಲೆ ಹೋಗೋದು, ಆ ಥರ ಎಲ್ಲ ಮಾಡ್ತಿದ್ದೆ. ಓಕೆ, ಸದ್ಯಕ್ಕೆ ಇನ್ನೇನಿಲ್ಲ. ಈಗ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ನೀಟಾಗೆಲ್ಲ ಅರೇಂಜ್ ಮಾಡಬೇಕು. ಇದರಲ್ಲಿ ಏನೇನೋ ಕಸಗಳೆಲ್ಲ ತುಂಬಿಟ್ಟಿದ್ದೀನಿ. ಬೇಕಾಗಿದ್ದ ಪೆನ್ಸು, ಸ್ಕೆಚ್ ಪೆನ್ಸು ಎಲ್ಲ ಎತ್ತಿಕ್ಬೇಕು. ಅವೇನು ಅವಶ್ಯಕತೆ ಇಲ್ಲ. ಮತ್ತು ನಿಮ್ಗೆ ಇನ್ನೊಂದು, ಕಸದಂತೆ ತುಂಬಿರೋ ಈ ಬಟ್ಟೆ ನನ್ನ ಕಬೋರ್ಡ್ನ ನಾಳೆ ನೀಟಾಗಿ ಕ್ಲೀನ್ ಮಾಡಬೇಕು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. 1 ತಿಂಗಳಿಗಂತೂ ಯಾವ ಬಟ್ಟೆ ಸಿಗುತ್ತೋ ಆ ಬಟ್ಟೆನೇ ಹಾಕೊಳ್ತಾ ಇದ್ದೀನಿ. ನೀಟಾಗಿ ಯಾವುದಾಗುತ್ತೆ ಏನು ಎಲ್ಲ ನೀಟಾಗಿ ಎತ್ತಿಕ್ಕೊಬೇಕು. ಪ್ಯಾಂಟ್ಸ್ ಎಲ್ಲ ಹೋಗಿರೋ ಡಮ್ಮನ್ಸಿರೋದನ್ನೆಲ್ಲ ಬಿಸಾಕಬೇಕು. ಇಲ್ಲ ಸ್ಟಿಚ್ ಮಾಡೋಂಗಿದ್ರೆ ಸ್ಟಿಚ್ ಮಾಡಿಸ್ಬೇಕು. ಮತ್ತು ಸ್ವಲ್ಪ ಓಮ್ನ ಡೆಕೋರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಿಂಗೆಲ್ಲ ಡ್ಯಾನ್ಸ್ ಆಡ್ತಿರೋ ಬಲ್ಬ್ನೆಲ್ಲ ತೆಗ್ದು ಬೇರೆ ಬಲ್ಬ್ಸ್ ಹಾಕಬೇಕು. ಇಲ್ಲೊಂದು ಪ್ಲ್ಯಾಂಟ್ ತಂದಿಕ್ಬೇಕು. ಹಾಗೆ ಇಲ್ಲಿ ಗೋಡೆಗೆ ಒಂದು ಸ್ವಲ್ಪ ಮೋಟಿವೇಶನ್ ಬರೋ ಅಂಥದ್ದು ಏನಂತಾರೆ ಫ್ರೇಮ್ಸ್ನೆಲ್ಲ ಮೀಶೋದಲ್ಲ ಏನರಲ್ಲ ಆರ್ಡ್ರ್ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ಬಜೆಟ್ ಫ್ರೆಂಡ್ಲಿ, ನಾಟ್ ಫುಲ್ ಡೆಕೋರೇಷನ್ ಅಂದರೆ ಅಂತಾರೆ ಕೆಲವರು. ಡೆಕೋರ್ ಅಂದರೆ ಅದಾಗ್ತಾರೆ ಇದಾಗ್ತಾರೆ ಅಂತ. ಇರೋದ್ರಲ್ಲೇ ನಮ್ಮ ಮಿಡಲ್ ಕ್ಲಾಸ್ ಲೈಫ್ಸಲ್ಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ತೀನಿ. ಈಗ ಸದ್ಯಕ್ಕೆ ಒಂದು ಟೈಮ್ ಲ್ಯಾಬ್ಸ್ ಸಿಗ್ತೀನಿ, ನೋಡ್ಕೊಬನ್ನಿ. ಸ್ವಲ್ಪ ಕ್ಲೀನ್ ಮಾಡೋದಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಇನ್ನು ಕ್ರಾಫ್ಟ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮನೆ TV ಯೂನಿಟ್ಗೆ ಏನೋ ಆನೆ ಗೊಂಬೆ ಅವೆಲ್ಲ ಇಕ್ಕಿದ್ದಾರೆ, ಅವನ್ನೆಲ್ಲ ತೆಗ್ದು ನೋಡಿ. ನನ್ನ ಫೋಟೋ ಫ್ರೇಮ್ಸ್ ಎಲ್ಲ ತೋರಿಸ್ತೀನಿ ನಿಮ್ಗೆ ಯಾವಾಗಾದರೂ.
ರಿಯಾಕ್ಟಿಂಗ್ ಟು ಅವರ್ ಓಲ್ಡ್ ಫೋಟೋಸ್ ಅಂತ ಮಾಡೋಣ. ಈಗ ಸದ್ಯಕ್ಕೆ ಅವನ್ನೆಲ್ಲ ಒಂದು ಸ್ವಲ್ಪ ಫ್ರೇಮ್ಸ್ ಏನಾದರೂ ಮಾಡಿಕೋಣ, ಮತ್ತು ನಮ್ಮನೆ ಕ್ಲಾಕಿಗೆ ಏನಾದರೂ ಒಂಚೂರು ಡೆಕೋರೇಟ್ ಮಾಡೋಣ. ಕೂತ್ಕೊಂಡು ಡ್ರೆಸ್ಸಲ್ಲಿ ಏನು ಮಾಡೋದು, ಸೊ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ಎಲ್ಲ. ಈಗ ಸದ್ಯಕ್ಕೆ ಒಂದು ಬೇಗ ಕ್ಲೀನ್ ಮಾಡಬೇಕು. ಬೆಳಗ್ಗೆ ಮಾಡಬೇಕಿತ್ತು, ಆಲ್ಮೋಸ್ಟ್ ಮಧ್ಯಾಹ್ನ ಆಗೈತೆ. ಅಟ್ಲೀಸ್ಟ್ ಈಗ ಮಾಡಲಿಲ್ಲ ಅಂದರೆ ನಮ್ಮ ಕಡೆ ನಿಕ್ಕಿಸ್ಕೊಳ್ತೀನಿ. ಈಗ ಒಂದು ಕ್ಲೀನ್ ಮಾಡಿಬಿಡ್ತೀನಿ. ಇದು ಸ್ವಲ್ಪ ವಿಂಡೋ ಪಕ್ಕದಲ್ಲಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ ಆಗಿದೆ. ಇದರೊಳಗಿರೋ ಐಟಮ್ಸ್ನೆಲ್ಲ ಸುರಿದ್ಬಿಟ್ಟು ಇದೊಂದು ಸ್ವಲ್ಪ ತೊಳೆದ್ಬಿಟ್ಟು ಐಟಮ್ಸ್ನೆಲ್ಲ ಅರೇಂಜ್ ಮಾಡ್ತೀನಿ. ಓಕೆ, ಇಲ್ಲಿರೋ ಇದ್ರೊಳಗಿದ್ದೆಲ್ಲ ಕಸನೆಲ್ಲ ತುಂಬಿದ್ದೀನಿ. ಬ್ಯಾಗಿಲ್ದಿದ್ದೆಲ್ಲ ಬಿದ್ದಿವೆ. ಇದರಲ್ಲಿ ಏನು ಇದ್ರಲ್ಲಿ 1 ಬಾಕ್ಸಿಗೆ ಸೇರೋ ಅಂಥದ್ದು 5 ಬಾಕ್ಸಲ್ಲಿ ಇಕ್ಕಿದ್ದೀವಿ. ಸೊ ಇದನ್ನು ಹೋಗಿ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಈಗ. ಸೊ ಗೈಸ್, ಅದಕ್ಕೆ ಸ್ನಾನ ಮಾಡ್ಸಕ್ಕೆ ಹೋಗಿ ನಾನೇ ಫುಲ್ ಸ್ನಾನ ಆಗೋದೆ. ಕೈ ಎಲ್ಲ ಪ್ಯಾಂಟು ಎಲ್ಲ ನೆಂದೋಗೈತೆ. ಅದು ಒಣಗಬೇಕು. ಇಲ್ಲಿ ಏನೇನು ಕಸ ಎಲ್ಲ ಇದ್ದಾವೆ ಅದನ್ನೆಲ್ಲ ಹಿಂಗಿಡಿಸ್ಬೇಕು. ಸೊ ಸ್ವಲ್ಪ ಹೊತ್ತು ಫೋನ್ ನೋಡೋಣ. ಸೊ ಗೈಸ್, ಎಲ್ಲ ತೊಳೆದ್ಬಿಟ್ಟು ಸಾಕಾಗೋಯ್ತು. ಈಗ ಏನಾದ್ರು ಮಧ್ಯಾಹ್ನ ತಿನ್ನಬೇಕು, ಟೈಮ್ ಆಯಿತು ಅಂದ್ಬಿಟ್ಟು ಈಗ ಎಗ್ ರೈಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ 4 ಮೊಟ್ಟೆ ಇದ್ವು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊನ್ನೆ ಯೂಸ್ ಮಾಡಿದ್ದೆಲ್ಲ ಇತ್ತು. ಸೊ ಐಡಿಯಾ ಬಂತು, ಅಮ್ಮ ಮನೇಲಿ ಹಂಗೂ ಬೇಳೆ ಸಾರು ಪುಳಿಯೋಗರೆ ಎಲ್ಲ ಇತ್ತು, ಯಾಕೋ ನಾನ್ ವೆಜ್ ತಿನ್ನಬೇಕು ಅನಿಸ್ತಿತ್ತು ಅಂದ್ಬಿಟ್ಟು 2 ಮೊಟ್ಟೆ ಎಲ್ಲ ಇದ್ವಲ್ಲ. ಸೊ ಎತ್ಕೊಂಡು ಸ್ವಲ್ಪ ಆನಿಯನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಹಂಗೆ ಸ್ವಲ್ಪ ಏನೇನು ಬೇಕೋ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಎಲ್ಲ ರೆಡಿ ಮಾಡಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಗ್ ರೈಸ್ ಮಾಡೋಣ ಬನ್ನಿ. ಸದ್ಯಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ, ದೊಡ್ಡ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ 4 ಹಸಿಮೆಣಸಿನ್ಕಾಯಿ ಹಾಕಿ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಮಾಡ್ಕೊತಿದ್ದೀನಿ. ಆಮೇಲೆ ಸುಮ್ಮನೆ ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಏನೂ ಟೇಸ್ಟಿಂಗ್ ಪೌಡರ್ಸ್ ಆಗಲಿ ನಾರ್ಮಲ್ ಮಸಾಲ ಪೌಡರ್ಸು ಯೂಸ್ ಮಾಡ್ತಿಲ್ಲ. ಮನೇಲಿ ಹಳ್ಳಿ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಿದ್ದೀನಿ. ಸೊ ಇದಕ್ಕೊಂದು 2 ಮೊಟ್ಟೆ ಹೊಡ್ಕೊತಿದ್ದೀನಿ, ಸಾಕು. ನಾನು ಒಬ್ಬಳೇ ತಿನ್ನೋದು. ಸೊ ನಮ್ಮಮ್ಮ ಒಂದು ಸ್ವಲ್ಪ ತಿಂದರು. ಸೊ ಸಾಕು 2 ಮೊಟ್ಟೆ, 2 ಮೊಟ್ಟೆನೇ ಜಾಸ್ತಿ ಆಗೋಯಿತು. ಸೊ 2 ಮೊಟ್ಟೆ ಹೊಡ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಏನೇನು ಮಸಾಲಾಸ್ ಇದ್ದಾವೋ ಮನೇಲಿ ಮಾಡಿರೋವಂಥ ಮಸಾಲಗಳನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮೊಟ್ಟೆ ಜೊತೆಗೆ ಚೆನ್ನಾಗಿ ಅದು ಇನ್ನೂ ಏನಂತಾರೆ ಗಟ್ಟಿಯಾಗಿರಲ್ವಲ್ಲ, ನೀರಂಗಿರುತ್ತಲ್ಲ. ಸೊ ಆವಾಗಲೇ ಹಾಕ್ಕೊಂಡು ಹುರ್ಕೊಂಡು ತಿಂತಿದ್ದೀನಿ ಈಗ. ಸೊ ನೋಡೋ ಕಲರ್ ಬಂದಿಲ್ಲ, ಬಿಕಾಸ್ ಮನೇಲಿ ಖಾರದ ಪುಡಿ ಖಾಲಿ ಆಯಿತು. ಸೊ ಚಿಲ್ಲಿ ಫ್ಲೇಕ್ಸ್ನ ರುಬ್ಬಿಟ್ಟು ಹಾಕಿದ್ದೀನಿ, ಹಂಗಾಗಿ ಕಲರ್ ಕಡಿಮೆ ಇದೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಯಾವುದೇ ರೀತಿ ವಿನಿಗರ್ ಆಗಲಿ ಅವೆಲ್ಲ ಏನೂ ಹಾಕಿಲ್ಲ. ಸೊ ಚೆನ್ನಾಗಿತ್ತು. ಸೊ ಮಧ್ಯಾಹ್ನ ಗೈಸ್ ಈಗ ಊಟ ಎಲ್ಲ ಆಯಿತು. ಎಗ್ ರೈಸ್ ಎಲ್ಲ ತಿಂದು ಇನ್ನೊಂದು ಸ್ವಲ್ಪ ಅನ್ನ ಸಾಂಬಾರೆಲ್ಲ ತಿಂದೆ. ಈಗ ಸದ್ಯಕ್ಕೆ ಚೆನ್ನಾಗಿ ನಿದ್ದೆ ಮಾಡಾಯಿತು. ಸೊ ಏನು ಹೇಳ್ತಿದ್ದೀನಿ, ಓಕೆ. ಈಗ ಚೆನ್ನಾಗಿ ನಿದ್ದೆ ಎಲ್ಲ ಆಗೈತೆ. ಈಗ ಎದ್ದಿದ್ದೀನಿ. ಈಗ ಟೈಮ್ ಆಗಲೇ 4 ಗಂಟೆ ಹತ್ರ ಆಗ್ತಾ ಬಂತು. 4 ಗಂಟೆನಾ, ಇನ್ನೂ 5 ಗಂಟೆ ಆಗ್ತಾ ಬಂತು. ಈಗ ಸ್ವಲ್ಪ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗೋಣ. ಅಲ್ಲಿ ಬಿಸಾಕಿರೋ ಅಂಗಡಿ ಹಂಗೆ ಇದೆ, ಸೊ ಅದನ್ನು ಎತ್ತಿಕೋಣ. ಆಮೇಲೆ ಏನಾದ್ರು ತಿನ್ನಬೇಕು ಅನಿಸ್ತಾಯಿತ್ತು ನನಗೆ. ಮನೇಲಿದ್ದರೆ ಚೆನ್ನಾಗಿ ಅದು ತಿನ್ನಬೇಕು ಅನಿಸುತ್ತೆ. ಏನಾದ್ರು ತಿನ್ನಬೇಕು. ನೋಡೋಣ, ಫಸ್ಟಿಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಓಕೆ ಗೈಸ್, ಈಗ ಸ್ನಾನ ಎಲ್ಲ ಆಯಿತು.
ಈಗೆಲ್ಲ ಮುಖ ಎಲ್ಲ ಫ್ರೆಶ್ ಆಗಿದೆ. ಬೆಳಗ್ಗೆಲ್ಲ ಒಂದು ಸ್ವಲ್ಪ ಆಯಿಲಿ ಎಲ್ಲ ಇತ್ತು. ಓಕೆ, ಈಗ ನೀಟಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದಿದ್ದೀನಿ. ಆಗಲೇ ಸಂಜೆ ಆಯಿತು. ಸೊ ಇನ್ನೇನು ನನ್ನ ತಮ್ಮ ಬಂದಿರ್ಬೋದು, ಇಲ್ಲ ಬರ್ತಿರ್ಬೋದು, ನೋಡೋಣ. ಐ ಥಿಂಕ್ ಈಗ ಡಾಮಿನೋಸಲ್ಲಿ ಪಿಜ್ಜಾ ಏನಾದ್ರು ಬುಕ್ ಮಾಡಿಬಿಟ್ಟು ತಿನ್ನುವ. ಸದ್ಯಕ್ಕೀಗ ನೋಡಿ ಸನ್ಸೆಟ್ ಆಗ್ತಾ ಇದೆ. ಕೆಲವೊಂದು ಜಾಗದಲ್ಲಾಗಲೇ ಬೆಂಗಳೂರಲ್ಲಿ ಸುಮ್ಮನೆ ಹನಿ ಥರ ಮಳೆ ಬರೋ ಬಂದೈತೆ. ಸೊ ಇಲ್ಲೂ ನಮ್ಮನೆ ಕಡೆಯೂ ಒಂಚೂರು ಮಳೆ ಬಂದುಬಿಟ್ರೆ ಸಾಕು ಅನ್ನೋಂಗೆ ಆಗ್ಬಿಟ್ಟೈತೆ. ಇನ್ನು ಈ ಅಡ್ಪಗಳೆಲ್ಲ ಹಂಗೆ ಇದ್ದಾವೆ. ಸೊ ಎತ್ತಿಕ್ಬೇಕು. ಅದು ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಅಂತ ಇಟ್ಟಿದ್ದು, ಒರೆಸ್ಬೋದಿತ್ತು. ಸೊ ಹಂಗೆ ಸುಮ್ಮನೆ ಈಚೆ ಕಡೆ ಗಾಳಿಗೆ ಒಣಗಲಿ ಅಂದ್ಬಿಟ್ಟು ಇಕ್ಕಿದ್ದೆ. ಸೊ ಈಗ ಅದನ್ನು ಅದು ಸ್ವಲ್ಪ ಅರೇಂಜ್ ಮಾಡಿಬಿಟ್ಟು ಎತ್ತಿಕ್ಕಿದ್ರೆ ಸೊ ಇವತ್ತಿನ ಕೆಲಸ ಮುಗೀತು. ಗೈಸ್ ನೋಡಿ, ವೆದರು ಸಕ್ಕತ್ತಾಗೈತೆ. ಲೈಟಾಗಿ ಒಂದೆರಡು ಸರ್ತಿ ಗುಡುಕ್ತು. ಸೊ ಅದಕ್ಕೆ ಮೇಲೆ ಚೆನ್ನಾಗಿರುತ್ತೆ ವೆದರು. ಸ್ವಲ್ಪ ಹೊತ್ತು ಪೀಸಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಗಿಡ ಎಲ್ಲ ಒಣಗೋಗೈತೆ, ಮೇಲೆ ಬಂದಿಲ್ಲ ನೀರು ಹಾಕೋಕ್ಕೆ. ಸೊ ಈಗ ಮಲ್ಲಿಗೆ ಟೈಮ್ ಅಲ್ವಾ, ಚೆನ್ನಾಗೆಲ್ಲ ಹೂವು ಬಿಟ್ಟಿತ್ತು. ಸ್ವಲ್ಪ ಗಿಡಕ್ಕೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಹೋಗೋಣ. ಕೇಳಿಸ್ಕೊಳ್ರಿ, ವಾಯ್ಸೇ ಕೇಳಿಸ್ತವೆ, ಅಷ್ಟು ಕ್ಲಿಯಾರಿಟಿ ಆಗ್ತಿಲ್ಲಲ್ಲ. ಐ ಥಿಂಕ್ ಮಳೆ ಬರ್ಬೋದು. ಸೊ ಈ ಕಡೆ ನೋಡಿ, ಆ ಕಡೆ ಎಲ್ಲ ಮೋಡ ಕರ್ರಗಾಗೈತೆ. ಈ ಕಡೆ ಎಲ್ಲ ನಾರ್ಮಲ್ ಐತೆ. ನೋಡಿ, ಇಲ್ಲಿ ಮೋಡ ಕರ್ಗಾಗೈತೆ. ಮಳೆ ಬಂದ್ಬಿಟ್ರೆ ಸಾಕು. ಏನು ನಮ್ಮ ಊರ ಕಡೆ ಎಲ್ಲ ಹೋಯ್ತೈತೋ ಗೊತ್ತಿಲ್ಲ, ಮಾಗಡಿ ಸೈಡು ಎಲ್ಲ. ಮುಂಚೆ ಏನೋ ಮನೆ ಮೇಲೆ ನಿಂತ್ಕೊಂಡ್ರೆ ಸೌಂದರ್ಗ ಬೆಟ್ಟ ಕಾಣೋದು. ನಾವು ಚಿಕ್ಕ ಮನೆ ಇದ್ದಾಗ ಕೆಳಗೆ ನಿಂತ್ಕೊಂಡ್ರೆ ಕಾಣೋದು. ಈಗ 3ನೇ ಫ್ಲೋರಲ್ಲಿ ನಿಂತಿದ್ದೀನಿ, ಹಂಗೂ ಕಾಣ್ತಿಲ್ಲ. 4ನೇ ಫ್ಲೋರು ಕರ್ಕೊಂಡೋಗಿ ತೋರಿಸ್ತೀನಿ ಬೇಕಾದ್ರೆ ಹಂಗೂ ಕಾಣಲ್ಲ. ಸದ್ಯಕ್ಕೆ ಎದುರುಗಡೆ ಇರೋ ಅಂಕಲು ನನ್ನೇ ನೋಡ್ತಾನೆ. ನಾನು ಫೋನ್ ಇಟ್ಕೊಂಡು ಹಿಂಗೆ ತಿರುಗಾಡ್ತಿರೋದ್ರಿಂದ ಅದೇ ಬ್ಲಾಗ್ ಮಾಡೋಕ್ಕಿದು. ಈ ಸದ್ಯಕ್ಕೆ ಗಿಡಕ್ಕೆಲ್ಲ ನೀರು ಹಾಕುವ ಬರೀ. ಗೈಸ್, ನೀರು ಖಾಲಿಯಾಗೋಗೈತೆ, ಅದಕ್ಕೆ ಹಿಂಗೆ ಆಡಿಸ್ತೈತೆ. ಬೆಂಗಳೂರಲ್ಲಿ ಎಷ್ಟು ನೀರಿಗೆ ಅಭಾವ ಆಗೈತೆ ಅಂದರೆ ನಮ್ಮ ಮನೆಯೆಲ್ಲ ಬಕೀಟೆಲ್ಲ ಇಕ್ಕೊಳಂಗೆ ಆಗೋಗೈತೆ. ಇದೆಲ್ಲ ಕಿತ್ತಾಕಬೇಕು, ಸೆತ್ತೆ ಎಲ್ಲ. ಗಾರ್ಡನಿಂಗು ಮಾಡಬೇಕು, ಇದಕ್ಕೆಲ್ಲ ಪೇಂಟ್ ಮಾಡಬೇಕು ಅನ್ಕೋತೀನಿ, ಆಗ್ತಿಲ್ಲ. ಸೊ ಈಗ ನೀಟಾಗೆಲ್ಲ ಪೇಂಟ್ ಮಾಡಿಬಿಡ್ತೀನಿ. ಗಾಯ್ಸ್, ವಿ ಆರ್ ಗೋಯಿಂಗ್ ಟು ಈಟ್ ಮೋಮೋಸ್. ಅಂತ ಮುಂದೆ CET ಮುಗೀತು, ಹಾಗಾಗಿ ಸ್ವಲ್ಪ ಏನಾದ್ರು ತಿನ್ಕೊಂಡು ಕೂಸ್ಕೊಂಡು ಬಿಡೋಣ ಅಂತ ಹೋಯ್ತಾನೆ. ಸೊ ಗಾಯ್ಸ್, ಈಗ ನಾನು ನನ್ನ ತಮ್ಮ ಇಲ್ಲಿ ಶವರ್ಮ ಮತ್ತು ಮೋಮೋಸ್ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ. ಮನೆಯಿಂದ ಸ್ವಲ್ಪ ದೂರನೇ ಇರೋದು, ಇಲ್ಲಿಂದ ಒಂದು 1 ಕಿಲೋಮೀಟ್ರ್ ಇದೆ. ಸೊ ಹೋಗ್ತಾಯಿದ್ದೀವಿ. ಏನು ಎಲೆಕ್ಷನ್ ಬಂದು ಅಂತ ಟಾರ್ಗೆಲ್ಲ ಹಾಕ್ಬಿಟ್ಟಿದ್ರು, ನೋಡಿಕೊಂಡು ನಾವಿಲ್ಲಿ ನಾರ್ಮಲ್ ನಮ್ಮ ಮೋಮೋಸ್ ತಿನ್ನೋ ಅಡ್ಡಕ್ಕೆ ಬಂದಿದ್ದೀವಿ. ಸೊ ನನ್ನ ತಮ್ಮ ಹೋಗಿದ್ದಾನೆ ಆರ್ಡ್ರು ಮಾಡ್ಕೊಂಬರೋಕ್ಕೆ. ನಮ್ಮದು ಸ್ಟ್ರೀಮ್ ಚಿಕನ್ ಮೋಮೋಸ್ ಅಷ್ಟೇ, ವೆಜ್ ಮೋಮೋಸ್ ಎಲ್ಲ ನಾವು ತಿನ್ನಲ್ಲ. ಒಂದು ಸತಿ ತಿಂದ್ಬಿಟ್ಟು ವಾಮಿಟ್ ಬಂದಂಗೆ ಹೋಯಿತು. ಸೊ ನಾವು ಹಾಫ್ ಪ್ಲೇಟ್ ಇಬ್ಬರು ತಿಂದ್ಬಿಟ್ಟು ಶವರ್ಮ ತಿನ್ನೋಣ ಅಂತ ಹೋದ್ವಿ. ಸೊ ಶವರ್ಮ ಇರಲಿಲ್ಲ, ಸೊ ಮೋಮೋಸ್ ತಿಂದ್ಕೊಂಡು ಆಮೇಲೆ ಗೈಸ್ ಈಗ ಗಿಡಕ್ಕೆಲ್ಲ ನೀರು ಹಾಕಿ ಹೊರಗಡೆ ಹೋಗಿ ಮೋಮೋಸ್ ತಿಂದ್ಕೊಂಡು ಪಾರ್ಸಲ್ ಈಗ ಕುಷ್ಕ ಮತ್ತು ಕಬಾಬ್ ತಂದಿದ್ದೀವಿ. ಸೊ ಇವತ್ತು ಅರ್ಲಿ ಡಿನ್ನರ್ ಆಗ್ತಿದೆ. ಈಗ ಚೆನ್ನಾಗಿ ತಿಂದ್ಬಿಟ್ಟು ಬೇಗ ತಿಂದ್ಬಿಟ್ಟು 2 ಟೈಪ್ಸ್ ಆಫ್ ತಂದಿದ್ದೀವಿ ಬಿರಿಯಾನಿ, ತಿಂತೀವಿ ಬನ್ನಿ. ನಿಮಗೂ ತೋರಿಸ್ತೀವಿ. ಒಂದು ರೆಡ್ ಕಲರು, ಒಂದು ಗ್ರೀನ್ ಕಲರು, ಮತ್ತು ಒಂದು 50 ರೂಪೀಸ್ ಕಬಾಬ್ ತಂದಿದ್ದೀವಿ. ಸೊ ಓಕೆ, ಈಗ ಒಂದು ಗ್ರೀನ್ ಕಲರ್, ಒಂದು ಆರೆಂಜ್ ಟೈಪು. ಇದು ನಮ್ಮ ನಾಟಿ ಬೆಂಗಳೂರು ಸ್ಟೈಲು, ಕರ್ನಾಟಕ ಸ್ಟೈಲು. ಇದು ಅಂಬೂರು ಸ್ಟೈಲು. ಈಗ ನಾನು ನನ್ನ ತಮ್ಮ ಕುತ್ಕೊಂಡು ಮೇಲೆ ತಿಂತಾಯಿದ್ದೀವಿ. ಸೊ ಫಸ್ಟು ನಮ್ಮ ನಾಟಿ ಸ್ಟೈಲ್ನ ಟೇಸ್ಟ್ ಮಾಡೋಣ, ಕಬಾಬ್ ತೆಗಿ. ಸೊ ಓಕೆ ನೋಡಿ, ಇಲ್ಲಿ ಕಬಾಬು ಫುಲ್ ಅಂಗಡಿ ಇದೆ. ರೆಡ್ಡು ಗ್ರೀನು, ರೆಡ್ ಚೆನ್ನಾಗಿದೆಯಂತೆ. ನಾವು ಫಸ್ಟು ಗ್ರೀನೇ ಇಕ್ಕೋಣ. ಅನ್ನ ಒಂಚೂರು ಬೆಂದಿಲ್ಲ ಅಂತಿದ್ದಾನೆ. ಟೇಸ್ಟ್ ನೋಡುವ. ಬಿರಿಯಾನಿ ಲೆಟ್ಸ್ ಟ್ರೈ ಅಂಬೂರ್ ಬಿರಿಯಾನಿ. ಬಟ್ ಬಿಸಿನೇ ಇಲ್ಲ.
ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್. ಅಂಬೂರ ಆಂಧ್ರದ ತಮಿಳ್ನಾಡ. ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ಈಗಲೂ ಹೆಲಿಕಾಪ್ಟರ್ ಇಲ್ಲ ಏರೋಪ್ಲೈನ್ ಹೋದ್ರು ನೋಡಿ ಟಾಟಾ ಮಾಡೋ ಜಾತಿ ಇವರು. ಅವಾಗಿನ ಬಗ್ ನೋಡ್ಕೊಂಡು ಕೂತಿದ್ದ. ಈಗೆಲ್ಲ ಊಟ ಎಲ್ಲ ಆಯಿತು, ಬೇಗನೆ ಒಂದು 6:30 ಅಷ್ಟರಲ್ಲೆಲ್ಲ ಊಟ ಆಯಿತು. ಸೊ ನಂದು ತಿಂದ್ಬಿಟ್ಟು ನನ್ನ ಕೈಲಿ ತಿನ್ನೋಕ್ಕಾಗಿಲ್ಲ ಅಂತ ಅವನ ಕೈಗೆ ಕೊಟ್ಬಿಟ್ಟು ಬಂದಿದ್ದೀನಿ. ಅವನು ತಿನ್ನೋಕ್ಕಾಗ್ಲಾರೆ ಸ್ವಲ್ಪ ಕವರ್ಗೆ ತುಂಬ್ತಾಯಿದ್ದೀವಿ. ಹೆಚ್ಚಿಗೆ ಕೊಟ್ಬಿಟ್ಟಿರೋದು ಜಾಸ್ತಿ, ನಾವು ಕಟ್ಟಿರೋ ಪ್ರೈಸ್ಗೆ ಜಾಸ್ತಿನೇ ಕೊಡ್ತಾರಿಲ್ಲ, 50 ರೂಪೀಸ್ ಕುಷ್ಕ. ಸೊ ನಾವು ಬಿರಿಯಾನಿ ಎಲ್ಲ ತಿನ್ನೋಕ್ಕೋಗಲ್ಲ, ಕುಷ್ಕ ತೊಗೊಂಡು ಬಿರಿಯಾನಿಲಿರೋ ಪೀಸು ಉಪ್ಪು ಖಾರ ಜಾಸ್ತಿ ಇರಲ್ಲ ಅಂತ, ಸೊ ಅದೇ 50 ರೂಪಾಯಿಗೆ ಕಬಾಬ್ ತೊಗೊಂಡು ಬರ್ತೀವಿ. ಓಕೆನಾ. ಈ ವೀಕಿಂದ ನಮ್ಮ ಮನೆ ಮಾಡಿರಲಿಲ್ಲ, ಹಂಗಾಗಿ ಇವತ್ತು ಹೊರಗಡೆಯಿಂದ ತಂದು ತಿಂದಿದ್ದೀವಿ. ಓಕೆ, ಇನ್ನು ರಾತ್ರಿ ಎಲ್ಲ ಏನಾಗುತ್ತೆ ನೋಡೋಣ. ಸದ್ಯಕ್ಕೆ ಈಗ ಟಾಟಾ ಬಾಯ್ ಬಾಯ್ ಗೈಸ್. ಈಗ ಬೆಳಗ್ಗೆ ಎಲ್ಲ ತೊಳೆದು ಹಾರಾಕಿದ್ದೆ ಬಿಸಿಲಿಗೆ ನೀಟಾಗಿ ಒಣಕೊಂಡ್ಲಿ ಅಂದ್ಬಿಟ್ಟು. ಈಗ ಅದನ್ನು ನೀಟಾಗಿ ಅಸೆಂಬಲ್ ಮಾಡ್ತಾಯಿದ್ದೀನಿ. ಅಸೆಂಬಲ್ ಮಾಡಿಬಿಟ್ಟು ಅದನ್ನೆಲ್ಲ ನೀಟಾಗಿ ಸ್ಟೋರ್ ಮಾಡಿ. ಓಕೆ, ಇವತ್ತಿನ ಡೇನ ಎಂಡ್ ಮಾಡ್ತಿದ್ದೀನಿ. ಇವತ್ತು ಡೈಲಿ ವ್ಲಾಗಿಂಗ್ಸ್ ಅಂದ್ಬಿಟ್ಟು ಡೇ ಇನ್ ಮೈ ಲೈಫ್ ಅಂದ್ಬಿಟ್ಟು ಇವತ್ತು ಶುರು ಮಾಡಿದೆ. ಓಕೆ, ಇನ್ಮೇಲೆ ವ್ಲಾಗ್ಸ್ ಮಾಡೋಣ. ಇನ್ನು ಎಷ್ಟು ಜನ ಮನೇಲಿ ಇರ್ತೀನೋ ಅಷ್ಟು ಜನ ಮಾಡ್ತೀನಿ, ಆಮೇಲೆ ಮುಂದಕ್ಕೆ ಆದರೆ ಮಾಡೋಣ. ಚೆನ್ನಾಗಿತ್ತು ಇವತ್ತೆಲ್ಲ ವ್ಲಾಗ್ಸ್ ಮಾಡಿದ್ದು. ಓಕೆ, ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಓಕೆನಾ. ಓಕೆ, ನಾಳೆ ವ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡಿರಂತೆ. ನಾಳೆ ನಮ್ಮ ಅಪ್ಪನ ಬರ್ಡೇ, ಅಡ್ವಾನ್ಸಲ್ಲಿ ವಿಶ್ ಮಾಡಿಬಿಡಿ. ಓಕೆನಾ. ನೆಕ್ಸ್ಟ್ ವ್ಲಾಗ್ ನಮ್ಮ ಅಪ್ಪನ ಬರ್ಡೇ ವ್ಲಾಗು ಇವತ್ತು 19th, ನಾಳೆ 20 ಏಪ್ರಿಲ್ ತವ್ರ ಬರ್ಡೇ. ನೋಡೋಣ ಏನಾದರೂ ರೆಸಿಪೀಸ್ ಏನಾದ್ರು ಮಾಡ್ತೀನಿ ನಾಳೆ, ನೋಡಿರಂತೆ. ಓಕೆ, ಇವತ್ತಿನ ವ್ಲಾಗ್ ಇಲ್ಲೇ ಕಂಪ್ಲೀಟ್ ಮಾಡ್ತಿದ್ದೀನಿ. ಟಾಟಾ ಬಾಯ್ ಬಾಯ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಪ್ಲೀಸ್ ಸರಕ